ಉತ್ತರ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಅಕ್ಕ ಮಾಯಾವತಿಯವರ ನೇತೃತ್ವದ ಬಿಎಸ್ಪಿ ಸರ್ಕಾರ ಇತ್ತು. ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಕೇವಲ 8 ವರ್ಷಗಳ ಆಡಳಿತ 23 ಲಕ್ಷ ಸರ್ಕಾರಿ ನೌಕರಿಯನ್ನ ಉತ್ತರ ಪ್ರದೇಶ ಒಂದರಲ್ಲೇ ಭರ್ತಿ ಮಾಡಿದ್ದಾರೆ. ಕೇವಲ 8 ವರ್ಷ ಒಂದು ರಾಜ್ಯದಲ್ಲಿ. ನರೇಂದ್ರ ಮೋದಿ ಅವರು 12 ವರ್ಷದಿಂದ ಭಾರತ ದೇಶದ ಪ್ರಧಾನಿ, ಆದರೆ ಇದುವರೆಗೆ ಸರ್ಕಾರಿ ನೌಕರಿ ಭರ್ತಿ ಆಗಿರ್ತಕ್ಕಂಥದ್ದು ಕೇವಲ 11 ಲಕ್ಷ ಮಾತ್ರ. ಇನ್ನು 20 ರಿಂದ 30 ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇದೆ. ಇದರ ಅರ್ಥ ಏನು? ಸರ್ಕಾರಿ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಯುವಕರಿಗೆ ಮತ್ತು ಯುವತಿಯರಿಗೆ ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇರತಕ್ಕಂಥ ಸರ್ಕಾರಿ ಉದ್ಯೋಗಗಳನ್ನು ನಾಶ ಮಾಡಿ ಯಾವುದೇ ಉದ್ಯೋಗ ಭದ್ರತೆ ಇಲ್ಲದಿರತಕ್ಕಂಥ, ಜೀವನ ಭದ್ರತೆ ಇಲ್ಲದಿರತಕ್ಕಂಥ ಖಾಸಗಿ ವಲಯದಲ್ಲಿ ಅನಿವಾರ್ಯವಾಗಿ ಅವರು ದುಡಿಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಆಗಿ ಏನು ಕೈಗಾರಿಕಾ ವಲಯಗಳು ಎಲ್ಲಿದೆ ಅಲ್ಲಿ ಯೂನಿವರ್ಸಿಟಿ ಟೌನ್ಶಿಪ್ಗಳು ಮಾಡ್ತಾ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ. ಅದು ಯಾರಿಗೆ? ಈಗ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಇದನ್ನ ಯಾವುದೋ ಕಾಲದಲ್ಲಿ ಮಾಡಬೇಕಾಗಿತ್ತು. ಆದರೆ ಆಲಿ 32 ಕೋಟಿ ಜನ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಇಂಜಿನಿಯರಿಂಗು ಇಂದ ಹಿಡಿದು IIT, IAS ವರೆಗೆ ಓದ್ಕೊಂಡು ನಿರುದ್ಯೋಗಿಗಳಾಗಿರಲ್ಲ, ಅವ್ರಿಗೆ ಕೊಡುಗೆ ಈ ಬಜೆಟ್. ಇದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಒಟ್ಟಾರೆಯಾಗಿ ಈ ದೇಶದ ನಿರುದ್ಯೋಗಿಗಳನ್ನ ಒಂದು ರೀತಿಯಲ್ಲಿ ನಿರುಪಯುಕ್ತ ಮಾನವ ಸಂಪನ್ಮೂಲಗಳಾಗಿ ದೂರ ಮಾಡ್ತಾ ಇರ್ತಕ್ಕಂಥದ್ದು ಇವರು ರೂಪಿಸ್ತಾ ಇರ್ತಕ್ಕಂಥ ಬಜೆಟ್ನಲ್ಲಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಇದು ಈ ದೇಶದ ನಿರುದ್ಯೋಗಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಬಹಳ ದೊಡ್ಡ ದ್ರೋಹ ಮತ್ತು ಇದೊಂದು ನಿರುದ್ಯೋಗಿಗಳ ವಿರುದ್ಧವಾದಂಥ ಬಜೆಟ್ಗಿಂತ 10,000 ಕೋಟಿ ಕಡಿಮೆ ಮಾಡಿದ್ದಾರೆ. ಇವರು ಯಾವ ರೀತಿಯ ರೈತರ ಪರ? ಒಂದು MSP ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡಲಿಕ್ಕೂ ಇವರು ತಯಾರಿಲ್ಲ. ಬಜೆಟ್ನಲ್ಲಿ ಬೆಂಬಲ ಬೆಲೆಗೆ ವಿಶೇಷವಾದಂತಹ ಹಣಕಾಸನ್ನು ಒದಗಿಸಲಿಕ್ಕೂ ಕೂಡ ಇವರು ತಯಾರಿಲ್ಲ. ಇನ್ನು ರೈತರು ಅಷ್ಟೆಲ್ಲ ಶ್ರಮ ಹಾಕಿ ಬೆಳೆದಂತ ಬೆಳೆ ಒಂದು ವರ್ಷಕ್ಕೆ ಲಕ್ಷಾಂತರ ಟನ್ ಇವತ್ತು ನಾಶ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವುಗಳನ್ನ ಸೂಕ್ತವಾಗಿ ಇಡ್ಲಿಕ್ಕೆ ಬೇಕಾದಂತ ಶೀತಲೀಕರಣ ಇರ್ತಕ್ಕಂಥ ಗೋಡನ್ಗಳ ಕೊರತೆ ಭಾರತದಲ್ಲಿದೆ. ರೈತರು ಬೆಳೀತಕ್ಕಂಥ ತರಕಾರಿ ಬೆಳೆಗಳಿರ್ಬೋದು, ವಾಣಿಜ್ಯ ಬೆಳೆಗಳು ಇರ್ಬೋದು, ಇವನ್ನ ರಕ್ಷಣೆ ಮಾಡ್ಬೇಕಂತಂದ್ರೆ ಶೀತಲೀಕರಣ ಇರ್ತಕ್ಕಂಥ ಗೋಡನ್ಗಳ ನಿರ್ಮಾಣ ಆಗಬೇಕಾಗಿದೆ ದೇಶದ ಮೂಲೆಗಳಲ್ಲಿ. ಅದಿಲ್ಲದೆ ನಾವು ಕರ್ನಾಟಕವನ್ನೇ ಗಮನಿಸೋದಾದ್ರೆ ಟೊಮೊಟೊ ಬೆಳೆಗಾರರು, ಆಲೂಗೆಡ್ಡೆ ಬೆಳೆಗಾರರು, ಇತರೆ ತರಕಾರಿ ಬೆಳೆಗಾರರು ಸಾವಿರಾರು ಟನ್, ಲಕ್ಷಾಂತರ ಟನ್ ಬೆಳೆ ಬೆಳೀತಾರೆ. ಬೆಲೆ ಇಲ್ಲದೇನೆ ಅದು ಕೊಳತೋಗ್ತಾರೆ. ರೈತ ಆಗ್ತಂತ ಹಣ ಬಂಡವಾಳ ಕೂಡ ವಾಪಸ್ ಬರಲ್ಲ. ಹಂಗಾಗಿ ರೈತರ ಆತ್ಮಹತ್ಯೆ ಇವತ್ತಿನವರೆಗೂ ಕೂಡ ನಿಲ್ತಾ ಇದೆ. ಇನ್ನು ರೈತರಿಗೆ ನಿಜವಾಗ್ಲೂ ಅನುಕೂಲ ಮಾಡಿಕೊಡ್ಬೇಕಂತಂದ್ರೆ ರಸಗೊಬ್ಬರದ ಬೆಲೆ ಇಳಿಕೆ ಆಗ್ಬೇಕು. ಇದ್ರ ಬಗ್ಗೆ ಈ ಬಜೆಟ್ನಲ್ಲಿ ಏನಾದ್ರು ಕ್ರಮ ಆಗಿದೆ ಅಂದ್ರೆ ಅದು ಇಲ್ಲ. ಮತ್ತೆ ಇನ್ಯಾವ ಆಧಾರದ ಮೇಲೆ ರೈತರು ಬೆಳೆದಂತ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗಿದೆಯಾ ಅಂತಂದ್ರೆ ಅದು ಇಲ್ಲ. ಸೊ ಒಟ್ಟಾರೆ ಬಜೆಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ 10,000 ಕೋಟಿ ರೂಪಾಯಿಗಳನ್ನ ಕೃಷಿ ಬಜೆಟ್ಗೆ ಕಡಿಮೆ ಮಾಡೋದ್ರ ಮುಖಾಂತರ ರೈತರಿಗೆ ಬಹಳ ಘೋರ ಅನ್ಯಾಯವನ್ನ ಈ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಿದೆ. ಸೊ ಎರಡನೇದು ಬಹಳ ಮುಖ್ಯವಾಗಿ ಕಾರ್ಮಿಕರು. ಇವತ್ತು ನಮ್ಮ ದೇಶದಲ್ಲಿ ಒಟ್ಟು 45 ಕೋಟಿ ಜನ ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಕಾರ್ಮಿಕರಾಗಿ ದುಡಿತಾ ಇದ್ದಾರೆ. ಸೊ ಕಾರ್ಮಿಕರ ಸಮಸ್ಯೆಗಳು ಅಗಾಧವಾಗಿದೆ ಇವತ್ತು. ಸೊ ಈ ಕೇಂದ್ರ ಸರ್ಕಾರಗಳು ರೂಪಿಸಿರ್ತಕ್ಕಂಥ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ NDA BJP ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೂಪಿಸಿರ್ತಕ್ಕಂಥ ಕಾಯ್ದೆಗಳು ಇವತ್ತು ಕಾರ್ಮಿಕರನ್ನ ಬೀದಿಗೆ ತಳ್ತಾ ಇದೆ. ಈ ಕಾರ್ಮಿಕರ ಯೋಗಕ್ಷೇಮಕ್ಕೆ, ಕಾರ್ಮಿಕರ ಬದುಕನ್ನು ಹಸನುಗೊಳಿಸಬೇಕಂತಂದ್ರೆ ಕಾರ್ಮಿಕ ಕ್ಷೇತ್ರಕ್ಕೆ ಅಗಾಧವಾದಂಥ ಅನುದಾನವನ್ನು ಕೊಡಬೇಕಾಗಿತ್ತು. ಆದರೆ ಕಳೆದ ವರ್ಷ ನಿಗದಿ ಮಾಡಿದಂಥ ಅನುದಾನಕ್ಕಿಂತ ಈ ವರ್ಷ 128 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಕಡಿಮೆ ಮಾಡಿದೆ. ಸೊ ಅಂದರೆ 45 ಕೋಟಿ ಜನ ಬಡವರು, ಮಧ್ಯಮ ವರ್ಗದವರು ಇರ್ತಕ್ಕಂಥ ಈ ಕಾರ್ಮಿಕ ವಲಯವನ್ನು ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ಇದನ್ನು ನಾನು ಕಾರ್ಮಿಕ ವಿರೋಧಿ ಬಜೆಟ್ ಅಂತ ಕೂಡ ಕರೀತೇನೆ. ಸೊ ಹಾಗೆ
ಬಹಳ ಮುಖ್ಯವಾಗಿ ಈ ದೇಶದಲ್ಲಿ 85% SC/STಗಳು 30% ಇದ್ದಾರೆ, OBCಗಳು 52% ಇದ್ದಾರೆ, ಧಾರ್ಮಿಕ ಅಲ್ಪಸಂಖ್ಯಾತರು 10ರಿಂದ 15% ಇದ್ದಾರೆ. ಇವರೆಲ್ಲರ ಕಲಬುರಗಿ ಜಿಲ್ಲೆಯ ಗೌರವಾನ್ವಿತ ಮಾಧ್ಯಮದ ಮಿತ್ರರೇ, ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ಕೇಂದ್ರ ಬಿಜೆಪಿ ಸರ್ಕಾರದ 2026 ಮತ್ತು 27ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 53 ಲಕ್ಷ ಕೋಟಿಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. 53,47,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು, ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ ಬಜೆಟ್ ಅಂತ ಕೂಡ ತಮ್ಮ ಸರ್ಕಾರದ ಬೆನ್ನನ್ನ ತಾವೇ ತಟ್ಟುಕೊಂಡಿದ್ದಾರೆ. ಈ ವಿಕಸಿತ ಭಾರತದ ಬಜೆಟ್ ಅಲ್ಲಿ ರೈತರ ಪರವಾಗಿರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ ಎಷ್ಟನ್ನ ಕೊಟ್ಟಿದ್ದಾರೆ, ಈ ದೇಶದ 85% ಇರ್ತಕ್ಕಂಥ ಹಿಂದುಳಿದ ಜಾತಿಗಳು, SC/STಗಳು, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟನ್ನ ಕೊಟ್ಟಿದ್ದಾರೆ, ಹಾಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಇರತಕ್ಕಂಥ ಅಗತ್ಯ ಎಷ್ಟು, ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಅನುದಾನ ಎಷ್ಟು ಅನ್ನೋದನ್ನ ನಾವೇನಾದ್ರೂ ಗಂಭೀರವಾಗಿ ನೋಡೋದಾದರೆ ಇದು ನಿಜವಾಗ್ಲೂ ವಿಕಸಿತ ಭಾರತದ ಬಜೆಟ್ ಅಲ್ಲ. ಇದು ರೈತರು, ಕಾರ್ಮಿಕರು, ಹಿಂದುಳಿದ ಜಾತಿಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ದಲಿತರ ವಿರೋಧಿ ಬಜೆಟ್ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ಈ ದೇಶದ ಬೆನ್ನೆಲುಬು ರೈತರು. ಮಾನ್ಯ ಪ್ರಧಾನಿಯವರು 2014ರಿಂದ ಹೇಳ್ಕೊಂಡು ಬರ್ತಿದ್ದಾರೆ, ನಾವು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತೇಳಿ. ಆದರೆ ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1,62,000 ಕೋಟಿ ರೂಪಾಯಿಗಳನ್ನು ಅನುದಾನ ಒದಗಿಸಿದ್ದಾರೆ. ಆದರೆ ಕಳೆದ 2025 ಮತ್ತು 26ನೇ ಸಾಲಿನ ಬಜೆಟ್ ಏನಿದೆ, ಆ ಬಜೆಟ್ ಅಲ್ಲಿ 1,71,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದರು. ಅಂದ್ರೆ ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಹೋಲಿಕೆ ಮಾಡೋದಾದ್ರೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಕಡಿಮೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳನ್ನ ಕೃಷಿ ಕ್ಷೇತ್ರಕ್ಕೆ ಕಡಿಮೆ ಮಾಡಿ ನಾವು ರೈತರ ಅಭಿವೃದ್ಧಿ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತಕ್ಕಂಥದ್ದು ಎಷ್ಟು ಊಟಾಟಿಕೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಮತ್ತೆ ನಮ್ಮ ದೇಶದ ರೈತರು ಹಲವಾರು ವರ್ಷಗಳಿಂದ ತಮಗೆ MSP ಬೆಂಬಲ ಬೆಲೆ ಕಾಯ್ದೆ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ತಾರೆ. ತಾವು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂಥ